ನಮಸ್ಕಾರ. ಟೈಮು 5:30 ಆಗಿತ್ತು. ಮನೆ ಮುಂದೆ ಹಸುಗಳು ಬಂದಿದ್ದರಿಂದಾಗಿ ಅದಕ್ಕೆ ಸ್ವಲ್ಪ ತರಕಾರಿ ಮತ್ತು ನೀರನ್ನು ಕೊಟ್ಟು, ಇವತ್ತು ಗೌರಿ ಹಬ್ಬ ಆಗಿದ್ದರಿಂದಾಗಿ ನಾನು ಕೂಡ ಈ ರೀತಿ ಮಡಿಯಾಗಿ ರೆಡಿಯಾಗಿದ್ದೆ. ಗಣೇಶನ ಬರಿ ಮಾಡ್ಕೊಳ್ಳೋಕ್ಕೆ ಈ ರೀತಿ ಆರತಿಯನ್ನು ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಪಕ್ಕದ ಮನೇಲಿ ಅರಿಶಿನ ಕುಂಕುಮ ಇದ್ದಿದ್ದಂಗೆ ಅಲ್ಲಿಗೆ ಹೋಗಿ ಬಂದಿದ್ದಾಯಿತು. ಮನೆ ಮುಂದೆ ಬಾಗಿಲನ್ನೆಲ್ಲ ನೀಟಾಗಿ ತೊಳ್ಕೊಂಡು ಗಣೇಶ ಗೌರಿ ದೇವರುಗಳನ್ನು ಬರಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಆರತಿ ಮತ್ತು ಕರ್ಪೂರ ಎಲ್ಲ ಇಟ್ಕೊಂಡು ಆರತಿ ಮಾಡಿ ಕರ್ಪೂರದಲ್ಲಿ ಆರತಿನ ತಗೊಂಡು ಬರಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಗೌರಿ ಮತ್ತು ಗಣೇಶ ದೇವರುಗಳನ್ನು ತರೋಕ್ಕೆ ಅಂತ ಹೋಗಿದ್ದರು. ಹಾಗಾಗಿ ಅವರಿಗೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಾಯಿತು. ನಾವು ಗೌರಿ ಮತ್ತು ಗಣೇಶನ ಒಟ್ಟಿಗೆ ತರ್ತೀವಿ ಮನೆಗೆ. ಕೆಲವೊಂದು ಕಡೆಯಲ್ಲಿ ಕೆಲವೊಂದು ಸಂಪ್ರದಾಯ ಇರುತ್ತೆ. ಕೆಲವೊಂದು ಮನೆಯಲ್ಲಿ ಗೌರಿಯನ್ನು ಮೊದಲು ತರ್ತಾರೆ, ಗಣೇಶನನ್ನು ಆಮೇಲೆ ತರ್ತಾರೆ. ಅಷ್ಟರಲ್ಲಿ ಟೈಮ್ ಕೂಡ 7:45 ಆಗಿತ್ತು. ಆರತಿ ಎಲ್ಲ ಮಾಡಿಕೊಂಡು ಗಣೇಶನ ಒಳಗೆ ಕರ್ಕೊಂಡು ಈ ರೀತಿ ನಾಳೆಗೆ ಪೂಜೆಗೆ ಇಟ್ಕೊಳ್ಳೋಣ ಅಂತ ಈ ರೀತಿ ದೇವರ ಮನೆ ಒಳಗೆ ತಂದು ಗಣೇಶನ ಕೂರಿಸಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಹೂಗಳು ಚೆನ್ನಾಗಿ ಅರಳಿತ್ತು. ಮಾರ್ನಿಂಗ್ ಒಳ್ಳೆ ಗಾಳಿ ಬೆಳಕು ಇದ್ದಿದ್ದರಿಂದಾಗಿ ಸ್ವಲ್ಪ ಹೊತ್ತು ಈ ರೀತಿ ಹೂಗಳನ್ನ ನೋಡಿಕೊಂಡು ಆನಂತರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಎಲ್ಲ ಮನೆ ಎಲ್ಲನೂ ಒರೆಸ್ಕೊಂಡು ನಮ್ಮ ಮನೆಯವರು ಒರೆಸ್ಕೊಟ್ರು. ನಾನು ಈ ರೀತಿ ಮಡಿಯಾಗಿ ದೇವ್ರ ಸಾಮಾನೆಲ್ಲ ತೊಳೆದು ಹಾಗೆ ದೇವ್ರ ಮನೆಯನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ಬರು ಶೇರ್ ಮಾಡಿಕೊಂಡು ನಾನು ಈ ರೀತಿ ಮಡಿಯಾಗಿ ಈಗ ಈ ರೀತಿ ಕಾಣಿಸ್ತಾ ಇದೆ. ನನಗೂ ಕೂಡ ಸ್ವಲ್ಪ ಜ್ವರ ಇದ್ದಿದ್ದರಿಂದಾಗಿ ಮತ್ತು ಲೆಫ್ಟ್ ಸೈಡ್ ಹಲ್ಲು ಬರ್ತಿದ್ದರಿಂದಾಗಿ ದವಡೆ ಹಲ್ಲು ಮುಖ ತುಂಬಾ ಸ್ವಲ್ಪ ಸ್ವೆಲ್ ಆಗಿತ್ತು. ಹಾಗೆ ದೇವ್ರ ಪಾತ್ರೆಯನ್ನು ಶೀತ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಮತ್ತೆ ಮನೇಲಿ ಇಟ್ಕೊಂಡು, ಜ್ವರ ಇದ್ದಿದ್ದರಿಂದಾಗಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಕೂತ್ಕೊಂಡು ದೇವ್ರ ಪಾತ್ರೆಗಳನ್ನ ಇಟ್ಕೊಂಡು ಈ ರೀತಿ ಹಾಲಲ್ಲೇ ಎಲ್ಲನೂ ನೀಟಾಗಿ ತೊಳ್ಕೊಂಡೆ. ಯಾವುದೇ ರೀತಿ ಪರಿಸ್ಥಿತಿ ಇದ್ದರೂ ಕೂಡ ದೇವರನ್ನ ಮನೆಗೆ ತಂದ ಮೇಲೆ ಅದಕ್ಕೆ ಪೂಜೆಯನ್ನು ಮಾಡಬೇಕು. ಅದಕ್ಕೇನು ನಾವು ಶಾಸ್ತ್ರೋಕ್ತವಾಗಿ ಯಾವುದೇ ರೀತಿ ನಾವು ಹಬ್ಬನ ಮಾಡ್ತೀವಿ ಅದೇ ರೀತಿ ಮಾಡಬೇಕು. ಹಾಗಾಗಿ ನಾನು ಕೂಡ ಎದ್ದು ಈ ರೀತಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರು ಕೂಡ ತುಂಬಾ ಹೆಲ್ಪ್ ಮಾಡಿದರು. ನೀನು ಮಕ್ಕಳನ್ನ ನೋಡ್ಕೊಂಡು ನಾನು ಪೂಜೆನ ಮಾಡ್ಕೊತೀನಿ, ಹಾಗೆ ತಿಂಡಿನೂ ಕೂಡ ಹೊರಗಡೆ ತರಿಸ್ಕೊಂಡು ತಿನ್ನೋಣ ಇವತ್ತು, ನೀನು ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳಿದರು. ಹಾಗಾಗಿ ನಾನು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಟ್ಬಿಟ್ಟು ಹಾಗೆ ರಂಗೋಲಿನ ಹಾಕ್ಕೊಟ್ಟು ದೇವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಜೋಡಿಸಿಟ್ಟು ಆನಂತರ ನೀವೇ ಪೂಜೆ ಮಾಡ್ಕೊಳ್ಳೋರಿ ಅಂತ ಹೇಳಿದ್ದೆ. ಹಾಗಾಗಿ ಈ ರೀತಿ ರಂಗೋಲಿಯನ್ನೆಲ್ಲ ಫಸ್ಟು ಬಿಡಿಸ್ಕೊಂಡೆ. ಇಲ್ಲಿ ನನ್ನ ಮಗ ಕ್ಯಾಮ್ರಾ ಇಟ್ಕೊಂಡಿದ್ದ, ಹಾಗಾಗಿ ಶೇಕ್ ಆಗ್ತಾಯಿದೆ. ಈ ರೀತಿ ತುಳಸಿ ಕಟ್ಟೆ ಕೂಡ ಈ ರೀತಿ ಕುಂಕುಮ ಅರಿಶಿನ ಇಟ್ಕೊಂಡು ಸೈಡಲ್ಲಿ ಈ ರೀತಿ ಬಾರ್ಡರ್ಗೆ ರಂಗೋಲಿ ಹಾಕ್ಕೊಂಡಿದ್ದೆ. ರಂಗೋಲಿ ಈ ರೀತಿ ಕಾಣಿಸ್ತಾ ಇತ್ತು. ಯಾವುದೇ ಹಬ್ಬ ಹರಿದಿನ ಇರಲಿ ರಂಗೋಲಿ ಹಾಕೋದು ನನ್ನ ಫೇವ್ರೆಟ್ ಥಿಂಗ್. ಹಾಗಾಗಿ ಯಾವುದೇ ರೀತಿ ಹಬ್ಬ ಇದ್ದರೂ ಮೊದಲು ರಂಗೋಲಿನ ಹಾಕಿದ್ರೇ ಅದು ಹಬ್ಬದ ವಾತಾವರಣ ಅಂತ ಅನಿಸುತ್ತೆ. ಈಗ ಅಷ್ಟರೊಳಗೆ ಪಾತ್ರೆ ಕೂಡ ಒಣಗಿತ್ತು ಸ್ವಲ್ಪ. ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಗಂಧ ಎಲ್ಲ ಇಟ್ಕೊಂಡು ಈ ರೀತಿ ಸೈಡಿಗೆ ಎತ್ತಿಟ್ಕೊಂಡೆ. ಅದಾದ ನಂತರ ದೇವ್ರ ಮನೇಲಿ ಏನೇನು ಬೇಕೋ ಅದನ್ನೆಲ್ಲ ಗಣೇಶನ ಕೂರಿಸಿ ನಮ್ಮ ಮನೆಯವರು ಈ ರೀತಿ ಜೋಡಿಸ್ಕೊತಾಯಿದ್ರು. ನಾನು ಅಷ್ಟರಲ್ಲಿ ಬಾಗಿಲಿಗೆ ಹೂವಿಟ್ಟು ಹಾಗೆ ರಂಗೋಲಿ ಹತ್ರ ತುಳಸಿ ಕಟ್ಟೆ ಹತ್ರ ಎಲ್ಲ ಹೂಗಳನ್ನ ಇಟ್ಟು ಈ ರೀತಿ ರೆಡಿ ಮಾಡಿದ್ದೆ. ನಮ್ಮ ಮನೆಯವರು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಈ ರಂಗೋಲಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಪೂಜೆಗೆಲ್ಲ ಸಿದ್ಧತೆ ಆಯಿತು. ಗಣೇಶ ಈ ರೀತಿ ಕಾಣಿಸ್ತಾ ಇದ್ದಾರೆ. ಈಗ ಪೂಜೆ ಮಾಡ್ಕೋತಾ ಇದ್ದೀವಿ.
ಓಂ ಗಣೇಶಾಯ ನಮಃ. ತಂದೆ ಒಳ್ಳೆ ವಿದ್ಯೆ ಬುದ್ಧಿ ಗುಣ ಕೊಟ್ಟು ಕಾಪಾಡಪ್ಪ. ನಾನು ಕೂಡ ಪೂಜೆ ಮುಗಿಸ್ಕೊಂಡು ಈ ರೀತಿ ತಿಂಡಿನ ಮುಗಿಸ್ಕೊಂಡೆ. ಅದಾದ ನಂತರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಗಣಪತಿ ದೇವ್ರನ್ನ ಒಂದು ಸತಿ ನೋಡಿಕೊಂಡು ಈ ರೀತಿ ನಮಸ್ಕಾರ ಮಾಡಿಕೊಂಡು ಆನಂತರ ಈ ರೀತಿ ರೆಡಿಯಾಗಿ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.